ಸಿಎಂ ಆಕಾಂಕ್ಷಿಗಳಿಗೆ ಟಾಂಗ್ ಕೊಟ್ರ ಮಲ್ಲಿಕಾರ್ಜುನ ಖರ್ಗೆ ಅವರು. ಸಿಎಂ ರೇಸ್ನಲ್ಲಿ ನಾನು ಅನ್ನೋರಿಗೆ ಮಾತಿನಲ್ಲೇ ತಿವಿದಿದ್ದಾರೆ ಖರ್ಗೆ. ಸಿಎಂ ರೇಸ್ನಲ್ಲಿ ನಾನು ಇದ್ದೀನಿ ಅಂತ ಯಾರೆಲ್ಲ ಹೇಳ್ತಾ ಇದ್ದಾರೋ ಅವರಿಗೆ ಮಾತಿನಲ್ಲೇ ತಿವಿದಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಅಧಿಕಾರಕ್ಕಾಗಿ ಹಿಂದೆ ಬೀಳಬಾರದು ಅಂತ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಧಿಕಾರಕ್ಕಾಗಿ ಹಿಂದೆ ಬೀಳಬಾರದು, ನಾನು ಯಾವುದರ ಹಿಂದೆಯೂ ಬಿದ್ದಿಲ್ಲ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತಿದು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಿಂದ ಹಿಡಿದು ಎಐಸಿಸಿ ಅಧ್ಯಕ್ಷನ ತನಕ ಬಂದಿದ್ದೇನೆ. ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿದ್ದನ್ನ ಬಿಚ್ಚಿಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಪಕ್ಷಕ್ಕಾಗಿ ಬೆವರು ಹರಿಸಿದ್ದನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ರಾಜಕೀಯದಲ್ಲಿ ಹಂತ ಹಂತವಾಗಿ ಬೆಳೆದಿದ್ದೇನೆ. 1999ರಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರಲು ಕೆಲಸ ಮಾಡಿದೆ. ಆಗ ಕಾಂಗ್ರೆಸ್ಗೆ ಬಂದ ಎಸ್.ಎಂ. ಕೃಷ್ಣ ಅವರು ಸಿಎಂ ಆದರು. ವಿಜಯಪುರದಲ್ಲಿ ತಮ್ಮ ರಾಜಕೀಯ ಹಾದಿಯನ್ನ ವಿವರಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಈ ಮುಖೇನ ಸಿಎಂ ಆಕಾಂಕ್ಷಿಗಳಿಗೆ ಟಾಂಗ್ ಕೊಟ್ಟಿದ್ದಾರೆ. ನಾನೂ ಸಿಎಂ ಆಕಾಂಕ್ಷಿ ಅಂತ ಏನು ಹೇಳ್ತಾ ಇದ್ದಾರಲ್ಲ ಅಂತವ್ರಿಗೆ ಹೇಳಿದ್ದಾರೆ ಅಧಿಕಾರಕ್ಕಾಗಿ ಹಿಂದೆ ಬೀಳಬಾರದು ಅಂತ ಹೇಳಿ. ನಾವಿಬ್ಬರೇ, ತಂದೆ ನಾನು, ತಾಯಿ ಇಲ್ಲ, ಯಾರೂ ಇಲ್ಲ, ಅಕ್ಕ ಇಲ್ಲ, ತಂಗಿ ಇಲ್ಲ, ತಮ್ಮ ಇಲ್ಲ, ಯಾರೂ ಇಲ್ಲ, ಇಬ್ಬರೇ ಇರೋದು. ಸೊ ಹೀಗಾಗಿ ನಮ್ಮ ಇಡೀ ಜೀವನದಲ್ಲಿ ನಾನು ಅದ್ರ ಕಡೆ ಲಕ್ಷ್ಯ ಕೊಟ್ಟಿಲ್ಲ. ಸುಖನೋ ದುಃಖನೋ ಏನೋ, ಆಟ ಆಡೋದು, ಹೋಗೋದು, ಎಜುಟೇಷನ್ ಮಾಡೋದು, ಈ ಎಲ್ಲ ಕೆಲಸ ನನಗೆ ಅಂದರೆ ಇದರಲ್ಲಿ ನಂದು ಲಕ್ಷ್ಯ ಹೆಚ್ಚಿಗಿತ್ತು. ಕೊನೆಗೆ ಹಾಗೂ ಹೀಗೂ ಮಾಡಿ 69ರಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಆದೆ, ಸಿಟಿ ಗುಲ್ಬರ್ಗದು. ಕಾಂಗ್ರೆಸ್ ಪ್ರೆಸಿಡೆಂಟ್ ಆದೆ. ಅದಾದಮೇಲೆ ನಮ್ಮ ವೈಸ್ ಪ್ರೆಸಿಡೆಂಟ್ KPCCದಾದೆ. ಆಮೇಲೆ KPCC ಅಧ್ಯಕ್ಷನೂ ಆದೆ. ಆಮೇಲೆ ಬಾಕಿದ್ದೆಲ್ಲ ಅವ್ರು ಕೆಲವು ಹೇಳಿದ್ದಾರೆ, ಅದರಾಗ ಅನೇಕ ಸತ್ಯಾಂಶಗಳಿವೆ. ಅಲ್ಲಿಂದ ನಾನು CLP ಲೀಡರಾಗಿ ಸರ್ಕಾರವನ್ನು ತರೋಕ್ಕೆ ಎಲ್ಲ ಪ್ರಯತ್ನ ಮಾಡಿದೆ. ಬಂತು ಸರ್ಕಾರ. ಬಂದ ಕೂಡಲೇ ನಮ್ಮ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳಾದರು. ಅವರು ಅವಾಗ ಬಂದು ನಮಗೆ ಸೇರಿದ್ದೇ ಒಂದು 4 ತಿಂಗಳ ಮುಂಚೆ ಸೇರಿದ್ರು. ಇದು ನಮ್ಮ ಸೇವೆ ಎಲ್ಲ, ಸ್ವಾಮೀಜಿ, ನಮ್ಮ ಸೇವೆ ಎಲ್ಲ ನೀರಾಗೋಯ್ತು ಪೂರ್ತಿ. ಇದು ಏನಪ್ಪ, 1 ವರ್ಷ ನಾವು ದುಡ್ದೇವೆ, 5 ವರ್ಷ ದುಡ್ದೇವೆ, 4 ತಿಂಗಳದಾಗ ಬಂದು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ ಪಾವಗಡ, ಒಂದು ಕಡೆ ಸಿಎಂ ಕೂಗು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರೋದು, ಅಂದರೆ DCM DK ಶಿವಕುಮಾರ್ ಅವರ ಹೆಸರು ಮುಂಚೂಣಿಯಲ್ಲಿದೆ. ಇದೆಲ್ಲದರ ನಡುವೆ ಈಗ ದಲಿತ ಸಿಎಂ ಕೂಗು ಕೂಡ ಕೇಳಿ ಬರ್ತಾ ಇದೆ. ದೇವೇಂದ್ರಪ್ಪನವರು ಮಾತಾಡಿದ್ದಾರೆ. ಇದರ ಬಗ್ಗೆ ಮೊದಲು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ, ರಾಮ್, ದಲಿತ ಸಿಎಂ ಕೂಗು ಇದೇನು ಮೊದಲೇನೋ ಆರಂಭ ಆಗಿದ್ದಲ್ಲ. 1999ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಧರ್ಮಸಿಂಗ್ ಅವರು ಇಡೀ ರಾಜ್ಯಾದ್ಯಂತ ಸುತ್ತಾಡಿ ಇನ್ನೇನು ಕೇವಲ 6 ತಿಂಗಳು ಚುನಾವಣೆ ಇರಬೇಕು ಅನ್ನುವಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಧರ್ಮಸಿಂಗ್ ಅವರನ್ನು KPCC ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತಾರೆ. ಆ ಸ್ಥಾನಕ್ಕೆ ಎಸ್.ಎಂ. ಕೃಷ್ಣ ಅವರನ್ನು ತಂದು ಕೂರಿಸ್ತಾರೆ. ಅದಾದ ಬಳಿಕ ಎಸ್.ಎಂ. ಕೃಷ್ಣ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲೇ 1999ರ ವಿಧಾನಸಭಾ ಚುನಾವಣೆಯನ್ನು ಕಾಂಗ್ರೆಸ್ ಪಕ್ಷ ಅವತ್ತು ಎದುರಿಸಿದ್ದು. ಅವತ್ತು ಕೂಡ ಕಾಂಗ್ರೆಸ್ ಪಕ್ಷ 134 ಸ್ಥಾನಗಳು, ಈಗ 2023ರಲ್ಲಿ 136 ಗೆದ್ದರು. 99ರಲ್ಲಿ 134 ಸ್ಥಾನಗಳನ್ನು ಗೆಲ್ಲೋದಕ್ಕೆ ಒಂದು ಕಡೆ ಖರ್ಗೆ ಅವರ ಪಾತ್ರವೂ ಕೂಡ ಇತ್ತು, ಮತ್ತೊಂದು ಕಡೆ 4.5 ವರ್ಷಗಳ ಕಾಲ KPCC ಅಧ್ಯಕ್ಷರಾಗಿದ್ದಂತಹ ಧರ್ಮಸಿಂಗ್ ಅವರ ಪಾತ್ರವೂ ಕೂಡ ಇತ್ತು. ಇವರಿಬ್ಬರೂ ಕೂಡ ಉತ್ತರ ಕರ್ನಾಟಕದಿಂದ ರಾಜಕೀಯವನ್ನು ಆರಂಭ ಮಾಡಿದಂತಹ ಧರ್ಮಸಿಂಗ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಇಬ್ಬರು ಒಬ್ಬರು ಬಿಟ್ಟು ಇರ್ತಿರಲಿಲ್ಲ. ಆ ರೀತಿಯಾದಂಥ ಒಂದು ಸ್ನೇಹ ಇವರಿಬ್ಬರ ನಡುವೆ ಇತ್ತು. ಆದರೆ 1999ರಲ್ಲಿ ನಾವು ಚುನಾವಣೆ ಗೆಲ್ಲಬೇಕು ಅನ್ನೋದಾದರೆ ಹಳೆ ಮೈಸೂರು ಭಾಗದಲ್ಲಿ ಒಬ್ಬ ಪ್ರಭಾವಿ ನಾಯಕರಿಗೆ ಪ್ರಭಾವಿ ಪಟ್ಟವನ್ನು ಕೊಡಬೇಕು ಅನ್ನುವಂಥ ಒಂದು ಒತ್ತಾಯ
ಚುನಾವಣೆ ಸಮೀಪದಲ್ಲಿದ್ದಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಹಲವು ನಾಯಕರು ಮಾಡ್ತಾರೆ. ಹಾಗಾಗಿ ಆ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣ ಅವರನ್ನು KPCC ಅಧ್ಯಕ್ಷರನ್ನಾಗಿ ಅವರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ತಾರೆ. ಸಹಜ, ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಹೇಳಿದಾರೋ ಆ ಎಲ್ಲ ವಿಚಾರಗಳು ಕೂಡ ಸತ್ಯ, ಇದು ಯಾವುದೂ ಕೂಡ ಸುಳ್ಳು ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ 1994ರಿಂದ 99ರವರೆಗೂ ಇದ್ದಂತಹ ಜನತಾ ಸರ್ಕಾರದ ವಿರುದ್ಧ ಅವತ್ತು ಘಟಾನುಘಟಿಗಳಾದಂತಹ ಸಿದ್ದರಾಮಯ್ಯ, ದೇವೇಗೌಡರು ಹಾಗೂ JH ಪಾಟೀಲ್ ಅಂತಹ ನಾಯಕರುಗಳ ವಿರುದ್ಧ ರಾಜಕಾರಣವನ್ನು ಮಾಡೋದು ಅಷ್ಟು ಸುಲಭ ಇಲ್ಲ. ಅವತ್ತು ಜನತಾ ದಳ ಜನತಾ ಪಕ್ಷ ಭಾಳಷ್ಟು ಉತ್ತುಂಗ ಶಿಖರದಲ್ಲಿದ್ದಂತಹ ಒಂದು ಕಾಲಘಟ್ಟ ಅದು. ಆ ಸಂದರ್ಭದಲ್ಲಿ ಧರ್ಮಸಿಂಗ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು 4 ವರ್ಷಗಳ ಕಾಲ ಪಕ್ಷವನ್ನು ಕಟ್ಟಿದ್ರು. ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ವಿಧಾನಸಭೆ ಒಳಗಡೆ ಮಲ್ಲಿಕಾರ್ಜುನ ಖರ್ಗೆ, ವಿಧಾನಸಭೆಯ ಹೊರಗಡೆ ಧರ್ಮಸಿಂಗ್ ಅನ್ನುವಂಥ ಒಂದು ರೀತಿಯಲ್ಲಿ ಪಕ್ಷವನ್ನು ಕಟ್ಟಿದ್ದು. ಆದರೆ ಚುನಾವಣೆಯ ಕೊನೆಯ ಘಟ್ಟದಲ್ಲಿ ಬಂದಾಗ ಎಸ್.ಎಂ. ಕೃಷ್ಣ ಅವರಿಗೆ ಅವಕಾಶ ಸಿಕ್ತು. ಆಗ ಎಸ್.ಎಂ. ಕೃಷ್ಣ ಅವರು KPCC ಅಧ್ಯಕ್ಷರಾಗಿದ್ದರಿಂದ ಕಾಂಗ್ರೆಸ್ಸಲ್ಲಿ ಒಂದು ತತ್ವ ಇತ್ತು, ಮೊದಲ ದಿನಗಳಲ್ಲಿ ಯಾರು KPCC ಅಧ್ಯಕ್ಷರಾಗ್ತಾರೋ ಅವರಿಗೆ ಅವಕಾಶ ಸಿಗಬೇಕು ಅಂತ. ಹಾಗಾಗಿ 99ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು CM ಆಗುವಂತಹ ಚಾನ್ಸು ಕೂಡ ಕಡಿಮೆ ಆಗಿದ್ದು. ರಾಮ್, ಮತ್ತೊಂದು ಕಡೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿರೋದು ಅಧಿಕಾರಕ್ಕಾಗಿ ಹಿಂದೆ ಬೀಳಬಾರದು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆ ಕೊಡೋ ಮುಖೇನ ಈಗ ನಾನ್ CM ಆಕಾಂಕ್ಷಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರಲ್ಲ, ಅವ್ರಿಗೇನಾದರೂ ತಿವಿದು ಬಿಟ್ರಾ ಅಂತ? ರಾಮ್, ಇದರಲ್ಲಿ 2 ಅರ್ಥ ಇದ್ದಾವೆ. ಒಂದು, ಅಧಿಕಾರದ ಹಿಂದೆ ಹೋದರೆ ನಿಮಗೇನೂ ಸಿಗೋದಿಲ್ಲ. ಆದರೆ ಪಕ್ಷಕ್ಕಾಗಿ, ಸಂಘಟನೆಗಾಗಿ ಹೈಕಮಾಂಡ್ ಸೂಚನೆ ಸಲಹೆ ಅಂತ ಕೆಲಸ ಮಾಡಿದ್ದೆ ಆದರೆ ನಿಮಗೆ ಅವಕಾಶಗಳು ಬಂದೇ ಬರ್ತವೆ. ನಾನು ಒಬ್ಬ ಅತ್ಯಂತ ಕಟ್ಟಕಡೆಯ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ, ಸಮುದಾಯದಲ್ಲಿ ಹುಟ್ಟಿದ್ರು ಕೂಡ, ಇವತ್ತು AICC ಅಧ್ಯಕ್ಷನಾಗೋವರೆಗೂ ಕೂಡ ಬೆಳೆದಿದ್ದನ್ನು ಅವರು ಮನವರಿಕೆಯ ಮಾತುಗಳನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಳಿರುವಂಥದ್ದು. ಅಂದರೆ ತಮ್ಮ ವೈಯಕ್ತಿಕ ಜೀವನವನ್ನು ಕೂಡ ಹೇಳಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ಹಿಡಿದು ಜಿಲ್ಲಾ ಕಾಂಗ್ರೆಸ್, ಅದಾದ ಬಳಿಕ KPCC ಉಪಾಧ್ಯಕ್ಷರು, ಅದಾದ ಬಳಿಕ KPCC ಅಧ್ಯಕ್ಷರು, ಅದಾದ ಬಳಿಕ CLP ನಾಯಕರು, ಕೇಂದ್ರದಲ್ಲಿ ಸಚಿವರು, ಅದಾದ ಬಳಿಕ AICCಯ ಅಧ್ಯಕ್ಷರಾಗಿರುವಂಥದ್ದು, ಈಗ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಕೂಡ ಆಗಿರೋದ್ರಿಂದ ನಾನು ಸಣ್ಣ ಮಟ್ಟದ ಕೆಲಸದಿಂದ ಆರಂಭ ಮಾಡಿ ಇವತ್ತು ಅತಿ ದೊಡ್ಡದಂಥ ಒಂದು ಉನ್ನತ ಸ್ಥಾನಮಾನವನ್ನು ಕೂಡ ಅಲಂಕರಿಸಿದ್ದೀನಿ ಅನ್ನುವಂಥದ್ದು. ಹೀಗಾಗಿ ರಾಜ್ಯದಲ್ಲಿ CM ಗಾದಿಗಾಗಿ ಏನು ರೇಸ್ ನಡೀತಾ ಇದೆ, ಅದು DK ಶಿವಕುಮಾರ್ ಅವ್ರಿಗೆ ಆಗಿರ್ಬೋದು, ಬೇರೆ ಬೇರೆ ನಾಯಕರು ಏನು ರೇಸನ್ನು ಶುರು ಮಾಡಿದ್ದಾರೆ, ಅವ್ರಿಗೆ ಅಧಿಕಾರದ ಹಿಂದೆ ಹೋಗಬೇಡಿ, ಅಧಿಕಾರದ ಹಿಂದೆ ಹೋದರೆ ಏನೂ ಸಿಗೋದಿಲ್ಲ, ಆದರೆ ಅವಕಾಶ ಇದ್ದರೆ ನಿಮ್ಮವ್ರಿಗೂ ಕೂಡ ಅವಕಾಶಗಳು ಬಂದೇ ಬರ್ತವೆ ಅಂತ. ಇದು ಮಲ್ಲಿಕಾರ್ಜುನ ಖರ್ಗೆ ಅವರ ವಿಚಾರದಲ್ಲಿ ಅವರು ಅತ್ಯುನ್ನತವಾದಂಥ ಒಂದು ಪದವಿಗಳನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಪಡ್ಕೊಂಡ್ರೂ ಕೂಡ ಮುಖ್ಯಮಂತ್ರಿ ಗಾದಿ ವಿಚಾರಕ್ಕೆ ಬಂದಾಗ 2 ಬಾರಿ ಕೈತಪ್ಪಿರೋದನ್ನು ನೋಡಿದ್ವಿ. ಒಂದು ಬಾರಿ 1999ರಲ್ಲಿ, ಮತ್ತೊಮ್ಮೆ 2004ರಲ್ಲಿ. 99ರಲ್ಲಿ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆದರು. 2004ರಲ್ಲಿ ಅವತ್ತು ದೇವೇಗೌಡರ ಮತ್ತು ಸೋನಿಯಾ ಗಾಂಧಿ ಅವರ ರಾಜಕೀಯ ತಂತ್ರಗಾರಿಕೆ, ಅವರು ಸಭೆ ಮಾಡಿದ ಆ ಒಂದು ರಾಜಕಾರಣದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಪಕ್ಕಕ್ಕಿಟ್ಟು ಧರ್ಮಸಿಂಗ್ ಅವರನ್ನು ಮುಖ್ಯಮಂತ್ರಿ ಮಾಡಿದ್ದನ್ನು ಕೂಡ ನೋಡಿದ್ವಿ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇದನ್ನು ಮನಸೋ ಇಚ್ಛೆ ಹೇಳಿದ್ರು, ಇಲ್ಲವೇ ನಾನು ಈಗಿದ್ದರಿಂದ 2 ಬಾರಿ ನನಗೆ ತಪ್ಪಿತು ಅನ್ನುವಂಥ ಒಂದು ಸಂದೇಶವೂ ಕೂಡ ಇದೆ. ಅದೇ ರೀತಿ ಕೇವಲ ಸ್ಥಾನಮಾನಕ್ಕೋಸ್ಕರ ಬಣಬಡಿದಾಟ ಮಾಡಿ ಅಗ್ಗಜಗ್ಗಾಟ ಮಾಡೋದಕ್ಕಿಂತಲೂ ಕೂಡ ಮೊದಲು ಪಕ್ಷವನ್ನು ಕಟ್ಟಿ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ. ರಾಮ್, ಓಕೆ, ಥ್ಯಾಂಕ್ ಯು ಮಾರುತಿ ಪಾವಗಡ ತಮ್ಮೆಲ್ಲ ಮಾಹಿತಿಗಾಗಿ.